ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆ ಎದುರಿಸುವಂತ ಮುನ್ನವೇ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ. ಮಮತಾ ಸರ್ಕಾರಕ್ಕೆ ಶುರುವಾಯಿತಾ ಆರ್ಥಿಕ ಸಂಕಷ್ಟ. ನೌಕರರಿಗೆ ತುಟ್ಟಿ ಭತ್ಯೆ ನೀಡೋದಕ್ಕೆ ಸರ್ಕಾರದಲ್ಲಿ ಹಣವೇ ಇಲ್ಲ. ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಈಗ ತಲೆದೋರ್ತಾ ಇದೆ. ನೌಕರರಿಗೆ ತುಟ್ಟಿ ಭತ್ಯೆ ಕೊಡಬೇಕು, ಆದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣನೇ ಇಲ್ಲ. ರಾಜ್ಯದ ಸರ್ಕಾರಿ ನೌಕರರಿಗೆ ಡಿಎ ನೀಡೋದಕ್ಕೆ ದೀದಿ ಸಾಲ ಮಾಡಿದ್ದಾರಂತೆ. 4,000 ಕೋಟಿ ಸಾಲ ಮಾಡಿ ನೌಕರರ ಡಿಎ ನೀಡಿದ್ದಾರೆ ದೀದಿ. ಯಾಕಾಗಿ ಇಷ್ಟೆಲ್ಲ ಸಾಲದ ಕೂಪದಲ್ಲಿ ಸಿಲುಕಾಕೊಂಡಿದೆ ಹಾಗಾದ್ರೆ ಸರ್ಕಾರ? ಚುನಾವಣೆ ಎದುರಿಸೋ ಮುನ್ನಾನೇ ಈ ರೀತಿಯಾಗಿ ಖಾಲಿ ಆಗಿದೆ ಸರ್ಕಾರದ ಬೊಕ್ಕಸ. ಸಾಲದ ಕೂಪಕ್ಕೆ ದೀದಿ ಸರ್ಕಾರ ಈಗ ಬಿದ್ದ್ಬಿಟ್ಟಿದೆ. ನೌಕರರಿಗೆ ತುಟ್ಟಿ ಭತ್ಯೆ ಕೊಡಬೇಕು ಅಂದ್ರೂ ಕೂಡ ನೋಡಿ ಸಾಲ ಮಾಡಿಕೊಟ್ಟಿದ್ದಾರೆ ದೀದಿ. 2011ರಲ್ಲಿ ಅಧಿಕಾರ ವಹಿಸಿಕೊಂಡಿದ್ದು ಮಮತಾ ಬ್ಯಾನರ್ಜಿ ಅವರು. ದೀದಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಸರ್ಕಾರದ ಸಾಲ 1.89 ಲಕ್ಷ ರೂಪಾಯಿ ಇತ್ತು.